ವಸಂತ ಅವರೇ, ನಮಗೆ ಇನ್ನೊಂದು ಆನೆ ನಿಮಗೆ ಗೊತ್ತಿರುವ ಹಾಗೆ ಅದ್ರ ಬಗ್ಗೆ ನಮಗೆ ಮಾಹಿತಿ, ನಮ್ಮ ಜನಕ್ಕೆ ಮಾಹಿತಿ, ಕೃಷ್ಣ ಮಾಡ್ತಿದ್ದಂಥ ಕೆಲಸ ಕಾರ್ಯಾಚರಣೆ. ಕೃಷ್ಣ ಹೆಬ್ಬಳಕ್ಕೆ ನಾಗರಹೊಳೆ ಕಾಡು ಕೊಳೆಂಗೆರೆ ಅಂತ ಬರ್ತದೆ, ಮಚ್ಚಳಿಕೆರೆ ಅಂತ ಬರ್ತದೆ. ಅದು ಅಲ್ಲಿ ಕ್ಯಾಪ್ಚರ್ ಮಾಡಿರೋದು. ಅಂದ್ರೆ ನಾನಾಗ ಹುಟ್ಟಿತಿಲ್ಲ, ಅಂದ್ರೆ ನಮ್ಮ ತಂದೆಯವರು ಕಪ್ಪು ತೋರಿಸಿದ್ದಾರೆ ಅದನ್ನ ಹಿಡಿದಿರೋದನ್ನ. ಈ ಕಪ್ಪಲ್ಲಿ ಕೃಷ್ಣ ಮರಿ ಹಿಡಿದದ ಅಂತ. ಅವಾಗ ಅದು ಮರಿಯಲ್ಲಿ ಹಿಡಿದಿರೋದು ಕೃಷ್ಣ ಮರಿ. ಅವಾಗ ಈ ಬಲರಾಮಲ್ಲಿ ಮಾಡ್ತಾರಲ್ಲ ದೊಡ್ಡಣ್ಣ ಅಂತ, ಅವ್ರು ಮಾಡಿದ್ರು ಸ್ವಲ್ಪ ಟೈಮ್. ಅವರು ಅದ್ರಲ್ಲಿ ಪಳಗಿಸೋ ಟೈಮಲ್ಲಿ ಅವ್ರು ಮಾಡಿ ಆದ್ಮೇಲೆ ಅನಂತರ ಯಾರು ಮಾಡಿದ್ರೆ ಗೋಪಾಲ, ಈಗ ನಮ್ಮ ಇದರಲ್ಲಿ ಮಾಡ್ತದನಲ್ಲ ಗೋಪಾಲ್ ಸಮಯಲ್ಲಿ ಗೋಪಾಲ್ ಅಂತ, ಮೇನಕೆ ಗೋಪಾಲ ಅವನು ಸ್ವಲ್ಪ ದಿನ ಮಾಡಿ ಅನಂತರ ಅವರು ಮಾವತನ ಹೆಸರು ಮೊಣ್ಣ ಅಂತ ಮಾವತ ಅದನ್ನ ಇನ್ನು ಮಾಮೂಲಿ ಅವನು ವರ್ಷ ಪೂರ್ತಿ ಮಾಡ್ಕೊಂಡು ಬಂದಿದ್ದ. ಅದು ಸುಮಾರು ವರ್ಷ ಇದಿದೆ ಹೆಬ್ಬಳದಲ್ಲಿ. ಅದು ಮತ್ತೆ ಗುಡಿಗೆ ಅಲ್ಲಿಗೆಲ್ಲ ಸ್ವಲ್ಪ ಕಮ್ಮಿ ಬಂದಿರೋದು. ಹೆಚ್ಚಿನ ನಿಮಿಷ ಇದಿದೆ ಅದು ನಮ್ಮ ಹೆಬ್ಬಳದಲ್ಲಿ ಎಲ್ಲ ಕೆಲಸ ಅದ್ರದ್ದು. ಎಲ್ಲ ಏನೇ ಆಗಿರಲಿ, ಟಿಂಬರ್ ಹೇಳಿದ್ರಲ್ಲ, ಎಲ್ಲ ಪ್ರತಿಯೊಂದು ಅದರಲ್ಲೇ ಮಾಡಿರೋದು. ಅಂದ್ರೆ ಕೃಷ್ಣ ಅಂದ್ರೆ ಅದು ಅದ್ರ ಹೆಸರು ತಕ್ಕಾಗಿ ಕೃಷ್ಣನೇ ಕೆಲಸದಲ್ಲಿ. ಒಂದು ರಿವರ್ಸ್ ಗೇರ್ ಇಲ್ಲ ಅದಕ್ಕೆ. ಎಲ್ಲ ಕೆಲಸದಲ್ಲಿ ನಂಬರ್ 1 ನಿಂತ್ಕೊಳ್ಳೋದು. ಬೇರೆ ನನಗೆ ಮಾಡಬೇಕೋ ಮಾಡೋದಾರ ಅಂತಲ್ಲ. ಎಲ್ಲ ಕಿರಲ್ ಕಟ್ಟೋದ್ರಲ್ಲೂ ನಂಬರ್ 1. ನಮ್ಮ ಮನೆಗಿಂತ ಮುಂಚೆ ಕಿರಲ್ ಕಟ್ಟಿದೆ ಅನ್ನೋದು ಕೃಷ್ಣ. ನಮ್ಮ ಮನೆ ಚಿಕ್ಕದ ಅವಾಗ, ಅದು ಸ್ವಲ್ಪ ದೊಡ್ಡದು. ನಮ್ಮ ಮನೆಗಿಂತ ಸ್ವಲ್ಪ ಮೇಲಿತ್ತದು ಕೃಷ್ಣ ಮರಿ. ಇದು ನಮ್ಮ ಮನೆ ಚಿಕ್ಕದಂತ ಇತ್ತು ಅಂತಾಗ. ಆವಾಗ ಅದು ಬಹಳ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಟಿಂಬರ್ ಕೆಲಸ ಮಾಡಿದ. ಟಿಂಬರ್ ಕೆಲಸ ಮಾಡಿದೆ, ಲಾರಿಗೆ ಲೋಡ್ ಮಾಡಿದ್ದೆ, ಟಿಂಬರ್ ಕೆಲಸ ಮಾಡಿದೆ. ಇತ್ತೀಚೆಗೆ ಚಂದ್ರನ ಕೈ ಸಿಕ್ಕಿದ ಮೇಲೆ ಸುಮಾರು ಕ್ಯಾಪ್ಚರ್ಗೆ ಬಂದಿದೆ. ರಾಮನಗರಾಗೆ, ಈ ರೌಡ್ ರಂಗನ ಹಿಡಿಯಕ್ಕೆ, ಈ ಕೃಷ್ಣ ಚಂದ್ರಾಗೆ ಇದ್ದಾನಲ್ಲ ಅವನಿಗೆ ಸಿಕ್ಕಿದ್ಮೇಲೆ ಸುಮಾರು ಆನೆ ಹಿಡಿಯೋ ಜಾಗಕ್ಕೆ ಬಂದೆ. ಸುಮಾರು ಒಂದು ಜಾಗದಲ್ಲಿ ನಾನೇ ಕೂತ್ಕೊಂಡು ಒಂದು ಆನೆ ಮರಿನ ಲೋಡ್ ಮಾಡಿದ್ದೀನಿ. ನೋಡಿದಂತ ಈ ಮಡಿಕೇರಿ ಹೋಗೋ ರೋಡಲ್ಲಿ ಮಾಡಿದ್ದೀನಿ ಒಂದು ಆನೆ ನಾನು. ಅಲ್ಲಿ ಒಂದು ಕ್ಯಾಪ್ಚರಲ್ಲಿ ಅವನು ನನ್ನ ಕೂರಿಸ್ಬಿಟ್ಟಿದ. ಮತ್ತೆ ಇಲ್ಲಿ ರಾಮನಗರದಲ್ಲಿ ಒಂದು ಆನೆ ಹಿಡಿದು ಐರಾವತ್ ಅಂತ ಒಂದು ಆನೆ ಹಿಡಿದಿದ್ದು. ಆವಾಗ ನಾನೇ ಅಂದ್ರೆ ಅದರಲ್ಲೇ ಕಟ್ಟಿ ಎಳಿಸಿದ್ದು. ನಮ್ಮ ಅನ್ನ ಸೈಡ್ ನಿಲ್ಸ್ಕೊಂಡು ಅದರಲ್ಲೇ ಕಟ್ಟಿ ಎಳಿಸಿರೋದು. ಅದು ಆ ರೀತಿ ಅದು ಎಳಿಸಿರೋದು ಕೃಷ್ಣ ಮರಿ. ಅದ್ರಲ್ಲಿ ಕೆಲಸದಲ್ಲಿ ಅಂತ ಅದ್ಭುತದ ಆನೆ. ನಮ್ಮ ಆನೆಯ ಜೊತೆ ಮಾಡೋದು ಒಂದೇ, ಕೃಷ್ಣ ಮರಿ ಜೊತೆ ಮಾಡೋದು ಒಂದೇ. ಅಷ್ಟು ಅಭಿಮನ್ಯು ಸಮಕಾಲೀನ ಅಮಾಪಟ್ಟಿ ನೋಡ್ದು. ಲಾಸ್ಟ್ 2 ಸಮ ಮಾಡಿಸ್ಬಿಟ್ಟು ಈ ರೌಡ್ ರಂಗಣ ಲಾರಿ ಹಾಕೋತ್ತಿಗೆಲ್ಲ ಹಂಗೆ 2 ಒಂದೇ ಸಮ ಹೋಗಿ ಬಿದ್ದಿದ್ದಾವೆ. ರೌಡ್ ರಂಗಣ ಲಾರಿ ಹಾಕೋತ್ತಿಗೆ 2 ಒಂದೇ ಸಮ ಫೈಟ್ ಮಾಡಿದ್ದೇವೆ. ಲಾರಿಗೆ ಹಾಕೋತ್ತಿಗೆ ಒಂದ್ ಸಮ ಫೈಟ್ ಮಾಡಿದ್ದೇವೆ ಇಲ್ಲಿ. ಅದು ನೋಡಿ ಒಂದು ವಿಡಿಯೋದಲ್ಲಿ ಬಂದಿದೆ. 2 ಒಂದ್ ಸಮ ಬೀಳ್ತದೆ. ಆಗ ಹಿಂದೆ ಗಜೇಂದ್ರ ಬಂದು ಬೀಳ್ತದೆ. ಸಖತ್ತಾಗಿ ಕೆಲಸ ಅಂತ ನಮ್ ಜಾನ್ ಜೊತೆ ಪಕ್ಕ ಎಲ್ಲಿಗೋದ್ರೆ ನಿಂತ್ಕೊಂಡ್ಬಿಡ್ತದೆ. ಅಲ್ಲಿಂದ ಸುಮಾರು ಅದನ್ನ ಒಂದು 40 ಆನೆ ಗಂಟ್ಲೆ ಕ್ಯಾಪ್ಚರ್ ಮಾಡಿದೀವಿ. 50 ಗಂಟ್ಲೆ ತುಂಬ ನನ್ನ ಸೇರಿದಾಗ ಸುಮಾರು ಜಾಗ ಬಂದು ನಿಂತ್ಕೋತಿತ್ತು ಅಲ್ಲಿ. ಯಾಕೆ ಆನೆ ಜೊತೆ ಬ್ರೈಸಸ್ ಅಂತ ಗೊತ್ತಿತ್ತು ಅದಕ್ಕೆ. ಕಿರಾಲ್ನುವೆ ನಂಗೆ ಆಳದ ಜಾಗ ಕೆಲವನಿಗೆ ಮುಂಡುಗುಂಗೆ ಮಡಗಿ ಕೊಡ್ಲಿ ಯಾವತ್ತಲ್ಲಲ್ಲಿ ಅದನ್ನೇ ಮುಂಡಿಗೆ ನಟ್ಟಾಗೆ ಮಡಗಿ ಕನ್ನಡ ಮುಂದೆ ನೆಟ್ಟಗೆ ಮುಂಡಿನ ನೆಟ್ಟಿಗೆ ಕೋಡ್ ಮಡಗಿ ಕರೆಕ್ಟಾಗಿ ತಳ್ತಿತ್ತು ಅದು. ಈಗಿನ ಆನೆಗಳೆಲ್ಲ ಹೋಗಿ ತಳಿಸಿದ್ರೆ ಮುಖ ಕೊಟ್ಕೊಂಡು ಆಡ್ತದೆ. ಅಂದ್ರೆ ಅದು ಹಂಗೆಲ್ಲ ದಂತದಲ್ಲೇ ಮಡಗಿ ಮುಂಡನ ಕಳಿಸ್ತಿತ್ತು. ದಂತ ಮಡಗಿ. ಈಗಿನ ಆನೆಗಳು ಹಿಂಗೆ ಹಿಡ್ಕೊಂಡು ಮಾಡ್ಬೇಕು. ಅದು ಹಿಂಗೆ ಬರೀ ಎಲ್ಲ ಅಂದಾಜ್ ಮೇಲೆ ಮಾಡಿತ್ತು, ಕಂಪ್ಯೂಟರ್ ಮಾಡಿದಾಗೆ. ಕೆಲಸದಲ್ಲಿ ಅಂತೂ ನಾನೇ ಸುಮಾರು ಸತಿ ಕೂತ್ ಕೆಲಸ ಮಾಡಿಸಿರೋದು. ಅದ್ರಲ್ಲಿ ಕೆಲಸದಲ್ಲಿ ಅದ್ಭುತವಾಗಿ ಮಾಡುತ್ತೆ. ಕಣ್ಣು ಏನಾದ್ರು ಇದೈತ ಒಂದು ಕಣ್ಣು ಅದು ಹೆಬ್ಬಳ ಕ್ಯಾಂಪಲ್ಲಿ ಇದ್ದಾಗ ಬಿದಿರು ಅಳಿತಿತ್ತು. ಅದನ್ನ ಜಾಸ್ತಿ ಅಳಿತದ್ದು ಬಿದಿರಳಿ ಆನೆ ಅತ್ತ ಕೃಷ್ಣನೇ. ಕೃಷ್ಣ ಬಹಳ ಜೋರಾಗಿ ಬಿದಿರು ಎಳೆದು ತಿಂದಿರೋದ್ರಲ್ಲಿ. ಅದು ಎಂತ ದೊಡ್ಡ ಬಿದಿರು ಗುಡ್ಡ ಇದ್ರು ಎಳೆದು ಲಾಟ್ ಹಾಕೊಂಡು ತಿನ್ನೋದು ಬಿದಿರ್ನ. ಎಷ್ಟು ತಿಂದಿರೋದು ಬಿದಿರಲಿ. ನಮ್ಮ ಆನೆಗ ಪೈಕಲ್ಲಿ ಅದೇ ಕೃಷ್ಣ ಬಾರಿ ಒಂದು ಬಿದಿರು ಎಂತ್ಕೊಬಿಟ್ರೆ ಬೆಳ್ಕರ್ಸೋದೆ ಅದು. ಒಂದೇ ಜಾಗದಲ್ಲಿ ಬಿಟ್ಟರೆ ಬೇರೆ ಕಡೆ ಹೋಗಿಲ್ಲ. ಎಳೆಯೋದು ಅಲ್ಲೇ ತಿನ್ನೋದು ಅಲ್ಲೇ ಇರೋದೆ. ಅಷ್ಟೊತ್ತಿಗೆ ಕ್ಯಾಂಪ್ಗೆ ರೆಡಿ ಅದು. ಅದೇನು ಮದ ಬಂದು ನಮ್ಮ ಆನೆ ಜೊತೆಗೆ ಫೈಟ್ ಹೋಗಿ ಸ್ವಲ್ಪ ಏಟಾಗಿ ಬ್ಯಾನ್ ಮಾಡ್ತಾರೆ. ನನ್ನ ಆನೆ ಜೊತೆಗೆ ಹೋಗಿ ಫೈಟಿಗೆ ಬಿದ್ದು ಅದು ಮದ ಬಂದ್ಬಿಡ್ತೀವಿ ಕೃಷ್ಣ. ಇದಕ್ಕೆ ಹೋಗಿ ಫೈಟ್ ಬೀಳ್ತಲ್ಲ, ಸ್ವಲ್ಪ ಇದು ಏಟ್ ಮಾಡ್ಬಿಡ್ತಾನೆ ಎದುರು. ಆವಾಗ ಸ್ವಲ್ಪ ಬ್ಯಾನ್ ಹಾಕೋಬಂತ. ಇನ್ನೊಂದು ಕೇಳ್ಬಿಟ್ಟೆ, ಟಾರ್ಚ್ ಮಾತ್ರ ಕೃಷ್ಣನ್ಗೆ ಟಾರ್ಚ್ ಬಿಡೋದು ಆಯ್ತಿತ್ತಿಲ್ಲ ಅಂತೇಳಿ ಟಾರ್ಚ್ ಬಿಟ್ಟ ಕಡೆ ಬೆರೆಸ್ತಿತ್ತು ಬರ್ತಾ ಅದು ಎಲ್ಲ ಕಡೆಗೆ ಯಾರು ಸೇರಿಸಿತ್ಲಿ ಕೃಷ್ಣ ಮರಿ. ಅವ್ ಮಣ್ಣ ಪರವಾಗಿಲ್ಲ. ಹೇಳಿ ಟಾರ್ಚ್ ಬಿಡುವಾಗ ಅದು ಟಾರ್ಚ್ ಬಿಟ್ರೆ ಬೇರೆಯವ್ರಲ್ಲಿ ಮನೇಲಿ ಟಾರ್ಚ್ ಬಿಟ್ರೆ ಆ ಮನೆಗೆ ಹೋಗಿ ಹೊಡಿತಿತ್ತು. ಅದು ನಾನು ಸುಮಾರು ಮನೆಗೆ ಹೊಡಿತಿದೆ, 1-2 ಮನೆಗೆಲ್ಲ ಟಾರ್ಚ್ ಬಿಟ್ಟ. ನಮಗೆ ಮಂಜುಗಾಣದಲ್ಲಿ ಒಂದು 4-5 ಮನೆಯನ್ನು ಬೆಳೆಸಿದೆ. ಅದು ಏನು ಟಾರ್ಚ್ ಬಿಟ್ರೆ ಆಯ್ತಿತ್ತಿಲ್ಲ. ಅವ್ರು ಮಾವು ತಕೊಂಡೇ ಇರ್ಬೇಕು ಅದ್ರಲ್ಲಿ.
ಓ ಅದ್ ಬಿಟ್ರೆ ಬೇರೆ ಟಾರ್ಚ್ ಹಾಕಿದ್ಮೇಲೆ ನಮ್ಗೆ ಯಾರನ್ನಾದ್ರೂ ಬೆರೆಸೋದು ಅದು ಅದೊಂದು ಬಹಳ ಅವಸರ ಆಗಿತ್ತು. ಯಾಕೆ ಟಾರ್ಚ್ ಬಿಟ್ರೆ ಆಯ್ತಿತ್ತಲ್ಲ ಅನ್ನೋದಕ್ಕೆ ಬಾಗ್ಲಲ್ಲೇ ಕಾಯ್ತಿತ್ತಂತೆ ಮನೆ. ಯಾರು ಬಿಡ್ತಿತ್ತಲ್ಲ ಅಂದ್ರೆ ಅವ್ರ ಮಾವತನ್ನ ನೇರ್ಕೊಂಡ್ ಬರ್ತಿತ್ತದಂದ್ರೆ ಓ ಮಣ್ಣ ಅಂತ ಇದ್ದಲ್ಲ ಮಾವತ ಅವನ್ ಎಲ್ರು ಬಿದ್ಕೊಬಿಟ್ರೆ ಅವನ ಅದು ಕೃಷ್ಣ ಅಲ್ಲಿ ಪಾರನೇ ಇರ್ತಿತ್ತು. ಅಷ್ಟು ಚಂದ ಅವ್ನ ಬುದ್ಧಿ ಇತ್ತು ಅವ್ರಲ್ಲಿ. ಅವನಿಗೆ ಇದು ಮೊಣ್ಣ ಮಾತನಿಗೆ ಪಾರ ಅವನತ್ರಲ್ಲಿ ಯಾರು ಹೋಗಿಲ್ಲ. ಅದೊಂದು ಪಾರದಲ್ಲಿ ನಮ್ಮ ಮನೆಗಿಂತ ಸ್ವಲ್ಪ ಚೆನ್ನಾಗಿನೇ ಬಿದ್ದಿತ್ತು ಅದಕ್ಕೆ ಕೃಷ್ಣನಿಗೆ ಪಾರ ಇರ್ತಿತ್ತು. ಎಲ್ಲಿ ಹೋಗ್ತಿತ್ತು ಇದೆಲ್ಲ ನಿಮ್ಮಿಂದ ತಿಳಿಯಿತು ಮಾಹಿತಿ. ಗೊತ್ತೇ ಇತ್ತಿಲ್ಲ ಕೃಷ್ಣನ ಬಗ್ಗೆ ಎಷ್ಟು ಸ್ಟೋರಿ ಕಥೆಗಳಿದ್ದಾವೆ ಅಂತ ಹೇಳಿ. ಅದು ಪಾಪ ಮತ್ತಿಗೂಡಲ್ಲೇ ಇದಾಯ್ತಲ್ಲ, ವಯಸ್ಸಾಗಿತ್ತು ಮತ್ತಿಗೂಡಲೇ ಇದಾಯ್ತು. ಹಿಂದೆ ವಯಸ್ಸಾಕೋ ಬಂದು ಸ್ವಲ್ಪ ತಾಕತ್ ಕಾರ್ಯಾಚರಣೆ ಮಾಡಿದೆ. ಯಾವ್ದಾರು ನೆನಪಿದೆ? ರೌಡಿ ರಂಗನ್ ಕಾರ್ಯಾಚರಣೆ ಮಾಡಿದೆ. ಅಲ್ಲಿಂದ ಬೇರೆ ಎಲ್ಲಾದ್ರೂ ಬಂದಿತ್ತ? ಇಲ್ಲೊಂದು ಮರಿ ಮಡಿಕೇರಿ ಒಂದು ಮರಿ ಲಾಸ್ಟ್ ಮಾಡಿತ್ತು. ಲಾಸ್ಟ್ ಮಾಡಿ ರಿಟೈರ್ಡ್ ಆಗಿತ್ತು ಆಗ ಅಲ್ಲ? ರಿಟೈರ್ಡ್ ಆಯ್ತು. ಅಲ್ಲಿ ಒಂದು ಮಾಡಿತ್ತು. ಮತ್ತೆ ಇಲ್ಲಿ ಪಾಲ್ಬೆಟ್ಟಲ್ಲಿ ಒಂದು ಹಿಡಿದು ಬಿಟ್ಟು ಇದಕ್ಕೆ ಕೊಂಡೆ ರಾಮನಗರ ಅಲ್ಲ ಇದಕ್ಕೆ ಬಿಟ್ಟು ಮೂಲೆ ಒಳಗೆ ಬಿಟ್ಟು ಅಲ್ಲಿಗೆ ಲಾಸ್ಟ್ ಅಲ್ಲಿಂದ ಯಾವ ಕಾರ್ಯಾಚರಣೆ ಚಂದ್ರ ಅವಾಗ ಮಾವುತ ಆಗಿದ್ದ. ಓಕೆ 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 ಇನ್ನೇನು ಕೇಳಕ್ಕಿಲ್ಲ. ಥ್ಯಾಂಕ್ ಯು. ಅಲ್ಲಿಂದ ಸುಮಾರು ಅದನ್ನೊಂದು 40 ಆನೆ ಗಂಟ್ಲೆ ಕ್ಯಾಪ್ಚರ್ ಮಾಡಿದೀವಿ. 50 ಗಂಟ್ಲೆ ತುಂಬ ನನ್ನ ಸೇರಿದಾಗ ಸುಮಾರು ಜಾಗ ಬಂದು ನಿಂತ್ಕೋತಿತ್ತು ಅಲ್ಲಿ. ಯಾಕೆ ಆನೆ ಬ್ರೈಸಸ್ ಅಂತ ಗೊತ್ತಿತ್ತು ಅದಕ್ಕೆ. ಕಿಲಾಲ್ನುವೆ ನಂಗೆ ಆಳದ ಜಾಗ ಕೆಲವನಿಗೆ ಮುಂಡುಗುಂಗೆ ಮಡಗಿ ಕೋಡ್ಲಿ ಯಾವತ್ತಲ್ಲಲ್ಲಿ ಅದನ್ನೇ ಮುಂಡಿಗೆ ನಟ್ಟಾಗೆ ಮಡಗಿ ಕನ್ನಡ ಮುಂದೆ ನೆಟ್ಟಗೆ ಮುಂಡಿನ ನೆಟ್ಟಿಗೆ ಕೋಡ್ ಮಡಗಿ ಕರೆಕ್ಟಾಗಿ ತಳ್ತಿತ್ತು ಅದು. ಈಗಿನ ಆನೆಗಳೆಲ್ಲ ಹೋಗಿ ತಳಿಸಿದ್ರೆ ಮುಖ ಕೊಟ್ಕೊಂಡು ಆಡ್ತದೆ. ಅಂದ್ರೆ ಅದು ಹಂಗೆಲ್ಲ ದಂತದಲ್ಲೇ ಮಡಗಿ ಮುಂಡನ ಕಳಿಸ್ತಿತ್ತು. ದಂತ ಮಡಗಿ. ಈಗಿನ ಆನೆಗಳು ಹಿಂಗೆ ಹಿಡ್ಕೊಂಡು ಮಾಡ್ಬೇಕು. ಅದು ಹಿಂಗೆ ಬರೀ ಎಲ್ಲ ಅಂದಾಜ್ ಮೇಲೆ ಮಾಡಿತ್ತು ಕಂಪ್ಯೂಟರ್ ಮಾಡಿದಾಗೆ. ಕೆಲಸದಲ್ಲಿ ಅಂತೂ ನಾನೇ ಸುಮಾರು ಸತಿ ಕೂತ್ ಕೆಲಸ ಮಾಡಿಸಿರೋದು. ಅದ್ರಲ್ಲಿ ಕೆಲಸದಲ್ಲಿ ಅದ್ಭುತ ಮಾಡುತ್ತೆ. ಕಣ್ಣು ಏನಾದ್ರು ಇದೈತ? ಒಂದು ಕಣ್ಣು ಅದು ಹೆಬ್ಬಳ ಕ್ಯಾಂಪಲ್ಲಿ ಇದ್ದಾಗ ಬಿದಿರು ಅಳಿತಿತ್ತು. ಅದನ್ನ ಜಾಸ್ತಿ ಅಳಿತದ ಬಿದಿರಳಿ ಆನೆ ಅತ್ತ ಕೃಷ್ಣನೇ. ಕೃಷ್ಣ ಬಹಳ ಜೋರಾಗಿ ಬಿದಿರು ಎಳೆದು ತಿಂದಿರೋದ್ರಲ್ಲಿ. ಅದು ಎಂತ ದೊಡ್ಡ ಬಿದಿರು ಗುಡ್ಡ ಇದ್ರು ಎಳೆದು ಲಾಟ್ ಹಾಕೊಂಡು ತಿನ್ನೋದು ಬಿದಿರ್ನ. ಎಷ್ಟು ತಿಂದಿರೋದು ಬಿದಿರಲಿ ನಮ್ಮ ಆನೆಗ ಪೈಕಲ್ಲಿ ಅದೇ ಕೃಷ್ಣ. ಬಾರಿ ಒಂದು ಬಿದಿರಿಗೆ ಎಂತ್ಕೊಬಿಟ್ರೆ ಬೆಳ್ಕರ್ಸೋದೆ ಅದು. ಒಂದೇ ಜಾಗದಲ್ಲಿ ಬಿಟ್ರೆ ಬೇರೆ ಕಡೆ ಹೋಗಿಲ್ಲ. ಎಳೆಯೋದು ಅಲ್ಲೇ ತಿನ್ನೋದಲ್ಲೇ ಇರೋದೆ. ಅಷ್ಟೊತ್ತಿಗೆ ಕ್ಯಾಂಪ್ಗೆ ರೆಡಿ ಅದು. ಅದೇನು ಮದ ಬಂದು ನಮ್ಮ ಆನೆ ಜೊತೆಗೆ ಫೈಟ್ ಹೋಗಿ ಸ್ವಲ್ಪ ಏಟಾಗಿ ಬ್ಯಾನ್ ಮಾಡ್ತಾರೆ. ನನ್ನ ಆನೆ ಜೊತೆಗೆ ಹೋಗಿ ಫೈಟಿಗೆ ಬಿದ್ದು ಅದು ಮದ ಬಂದ್ಬಿಡ್ತೀವಿ ಕೃಷ್ಣ. ಇದಕ್ಕೆ ಹೋಗಿ ಫೈಟ್ ಬೀಳ್ತಲ್ಲ ಸ್ವಲ್ಪ ಇದು ಏಟ್ ಮಾಡ್ಬಿಡ್ತಾನೆ ಎದುರು. ಆವಾಗ ಸ್ವಲ್ಪ ಬ್ಯಾನ್ ಹಾಕೊಂಬಂತ. ಇನ್ನೊಂದು ಕೇಳ್ಪಟ್ಟೆ, ಟಾರ್ಚ್ ಮಾತ್ರ ಕೃಷ್ಣನ್ಗೆ ಟಾರ್ಚ್ ಬಿಡೋದು ಆಯ್ತಿತ್ತಿಲ್ಲ ಅಂತೇಳಿ ಟಾರ್ಚ್ ಬಿಟ್ಟ ಕಡೆ ಬೆರೆಸ್ತಿತ್ತು. ಅದು ಎಲ್ಲ ಕಡೆಗೆ ಯಾರು ವಿಚಾರಿಸಿತ್ಲಿ ಕೃಷ್ಣ ಮರಿ ಅವ್ ಮಣ್ಣ ಎಲ್ಲಿ ಟಾರ್ಚ್ ಬಿಡುವಾಗ ಅದು ಟಾರ್ಚ್ ಬಿಟ್ರೆ ಬೇರೆಯವ್ರಲ್ಲಿ ಮನೇಲಿ ಟಾರ್ಚ್ ಬಿಟ್ರೆ ಆ ಮನೆಗೆ ಹೋಗಿ ಹೊಡಿತಿತ್ತು. ಅದು ನಾನು ಸುಮಾರು ಮನೆಗೆ ಹೊಡಿದಿದೆ. 1-2 ಮನೆಗೆಲ್ಲ ಟಾರ್ಚ್ ಬಿಟ್ಟ. ನಮಗೆ ಮಂಜುಗಡದಲ್ಲಿ ಒಂದು 4-2-5 ಮನೆಯನ್ನು ಬೆಳೆಸಿದೆ. ಅದು ಏನು ಟಾರ್ಚ್ ಬಿಟ್ರೆ ಆಯ್ತಿತ್ತಿಲ್ಲ. ಅವ್ರ ಮಾವುತ ಕೊಡ್ನೇ ಇರ್ಬೇಕು ಅದ್ರಲ್ಲಿ. ಅದ್ ಬಿಟ್ರೆ ಬೇರೆ ಟಾರ್ಚ್ ಹಾಕಿದ್ಮೇಲೆ ನಮ್ಗೆ ಯಾರನ್ನಾದ್ರೂ ಬೆರೆಸೋದು ಅದೊಂದು ಬಹಳ ಅವಸರ ಆಗಿತ್ತು. ಯಾಕೆ ಟಾರ್ಚ್ ಬಿಟ್ರೆ ಆಯ್ತಿತ್ತಿಲ್ಲ ಅನ್ನೋದಕ್ಕೆ ಬಾಗ್ಲಲ್ಲೇ ಕಾಯ್ತಿತ್ತಂತೆ ಮನೆ. ಯಾರು ಬಿಡ್ತಿತ್ತಲ್ಲ ಅಂದ್ರೆ ಅವ್ರ ಮಾವುತನ್ನ ನೇರ್ಕೊಂಡ್ ಬರ್ತಿತ್ತದಂದ್ರೆ ಮಣ್ಣ ಅಂತ ಇದ್ದಲ್ಲ ಮಾವುತ ಅವನ್ ಎಲ್ರು ಬಿದ್ಕೊಬಿಟ್ರೆ ಅವನ ಅದು ಕೃಷ್ಣ ಅಲ್ಲಿ ಪಾರನೇ ಇರ್ತಿತ್ತು. ಅಷ್ಟು ಚಂದ ಅವ್ನ ಬುದ್ಧಿ ಇತ್ತು ಅವ್ರಲ್ಲಿ. ಅವನಿಗೆ ಇದು ಮೊಣ್ಣ ಮಾವುತನಿಗೆ ಪಾರ ಅವನತ್ರಲ್ಲಿ ಯಾರು ಹೋಗಿಲ್ಲ. ಅದೊಂದು ಪಾರದಲ್ಲಿ ನಮ್ಮ ಮನೆಗಿಂತ ಸ್ವಲ್ಪ ಚೆನ್ನಾಗಿನೇ ಬಿದ್ದಿತ್ತು ಅದಕ್ಕೆ ಕೃಷ್ಣನಿಗೆ ಪಾರ ಇರ್ತಿತ್ತು. ಎಲ್ಲಿ ಹೋಗ್ತಿತ್ತು? ಇದೆಲ್ಲ ನಿಮ್ಮಿಂದ ತಿಳಿಯಿತು ಮಾಹಿತಿ. ಗೊತ್ತೇ ಇತ್ತಿಲ್ಲ ಕೃಷ್ಣನ ಬಗ್ಗೆ ಎಷ್ಟು ಸ್ಟೋರಿ ಕಥೆಗಳಿದ್ದಾವೆ ಅಂತ ಹೇಳಿ. ಅದು ಪಾಪ ಮತ್ತಿಗೂಡಲ್ಲೇ ಇದಾಯ್ತಲ್ಲ, ವಯಸ್ಸಾಗಿತ್ತು ಮತ್ತಿಗೂಡಲೇ ಇದಾಯ್ತು. ಹಿಂದೆ ವಯಸ್ಸಾಕೋ ಬಂದು ಸ್ವಲ್ಪ ತಾಕತ್ ಕಾರ್ಯಾಚರಣೆ ಮಾಡಿದೆ. ಯಾವ್ದಾರು ನೆನಪಿದೆ? ರೌಡಿ ರಂಗನ್ ಕಾರ್ಯಾಚರಣೆ ಮಾಡಿದೆ. ಅಲ್ಲಿಂದ ಬೇರೆ ಎಲ್ಲಾದ್ರೂ ಬಂದಿತ್ತ? ಇಲ್ಲೊಂದು ಮರಿ ಮಡಿಕೇರಿ ಒಂದು ಮರಿ ಲಾಸ್ಟ್ ಮಾಡಿತ್ತು. ಲಾಸ್ಟ್ ಮಾಡಿ ರಿಟೈರ್ಡ್ ಆಗಿತ್ತು ಆಗ ಅಲ್ಲ? ರಿಟೈರ್ಡ್ ಆಯ್ತು. ಅಲ್ಲಿ ಒಂದು ಮಾಡಿತ್ತು. ಮತ್ತೆ ಇಲ್ಲಿ ಪಾಲ್ಬೆಟ್ಟಲ್ಲಿ ಒಂದು ಹಿಡಿದು ಬಿಟ್ಟು ಇದಕ್ಕೆ ಕೊಂಡೆ ರಾಮನಗರ ಅಲ್ಲ ಇದಕ್ಕೆ ಬಿಟ್ಟು ಮೂಲೆ ಒಳಗೆ ಬಿಟ್ಟು ಅಲ್ಲಿಗೆ ಲಾಸ್ಟ್ ಅಲ್ಲಿಂದ ಯಾವ ಕಾರ್ಯಾಚರಣೆ ಚಂದ್ರ ಅವಾಗ ಮಾವುತ ಆಗಿದ್ದ.